ಒಂದು ತಿಂಗಳು ಹತ್ತತ್ರ ಆಯಿತು ಅನಿಸುತ್ತೆ ನಾನು ಹೇರ್ ಕಟ್ ವಿಡಿಯೋ ಹಾಕಿದ್ದೆ. ಅದು ಸುಮಾರು ಒಂದು 8,000 ಅಷ್ಟು ಓಡಿದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಮತ್ತೆ ನಾನು ಕೂದಲು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಓಡುತ್ತೆ ಅನ್ನೋ ಸಲುವಾಗಿ ಮಾತ್ರ ಅಲ್ವೇ ಅಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಹೇರ್ ಕಟ್ ಮಾಡೋದಕ್ಕೆ ಮುಂದೆ ಕೂದಲನ್ನ ತೆಗೆದುಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೀಗೇ ಮಾಡೋದು. ನನ್ನ ಮಗಳಿಗೆ ಆಗಲಿ ಇನ್ಯಾರಿಗೇ ಆಗಲಿ ಹೇರ್ ಕಟ್ ಮಾಡುವಾಗ ಮುಂದೆ ಒಂದು ಎಲ್ಲವನ್ನು ಸೇರಿಸಿ ಕ್ಲೀನಾಗಿ ಕೋಂಬ್ ಮಾಡಿಬಿಟ್ಟು ಈ ಥರ ಟೈಟಾಗಿ ರಿಬ್ಬನ್ ಹಾಕಿಬಿಡೋದು. ಆಗ ಎಷ್ಟು ಬೇಕಷ್ಟು ಅವ್ರನ್ನ ಹೇಳ್ತಾರಲ್ವ ಇಷ್ಟು ಕಟ್ ಮಾಡು ಅಂತ, ಅಷ್ಟು ಕೂದಲನ್ನ ಕಟ್ ಮಾಡಿದ್ರಾಯಿತು. ಚೆನ್ನಾಗಿ ಬರುತ್ತೆ. ಹಿಂದೆ ಮತ್ತೆ ಸರಿ ಮಾಡಿಕೊಂಡು ಟ್ರಿಮ್ ಮಾಡಿದ್ರಾಯಿತು. ನನ್ನ ಕೂದಲು ನೋಡಿದ್ರೆ ಹೆಬ್ಬಾವು ನೋಡ್ದಂಗೆ ಆಗತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಇದ್ದಿದ್ದ ಕೂದಲನ್ನ ಕಟ್ ಮಾಡಿಸ್ಬಿಟ್ಟೆ. ಈಗ ಮತ್ತೆ ಮನೆಯಲ್ಲಿ ನಾನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಕ್ಕೆ ಅಂತ ಹೇಳೋದಾದರೆ, ನನ್ನ ಕೂದಲು ದಪ್ಪ ಇದ್ದಿದ್ದರಿಂದ ಪೋನಿಟೈಲ್ ಹಾಕಿದಾಗ ನನ್ನ ಬೆನ್ನ ಮೇಲೆ ಇಷ್ಟು ದಪ್ಪ ವಸ್ತು ಕೂತಿದೆಯೇನೋ ಅಂತ ಫೀಲ್ ಆಗ್ತಾ ಇತ್ತು. ಅದಕ್ಕೆ ನನ್ನ ಕೂದಲನ್ನ ತೆಳು ಮಾಡ್ಕೊಳ್ಬೇಕು ಅನ್ನೋ ಸಲುವಾಗಿ ಮತ್ತೆ ಹೇರ್ ಕಟ್ನ ಮಾಡ್ಕೊಳ್ತಾ ಇದ್ದೀನಿ. ಲೆಂತು ಸ್ವಲ್ಪ ಕಟ್ ಮಾಡಿದ್ದೀನಿ ಅಂದ್ರೂ ಅಷ್ಟೇ ಲೆಂತ್ ಮೊದಲು ಎಷ್ಟು ಹೇರ್ ಕಟ್ ಮಾಡಿಸಿದ್ದೆ ಅಷ್ಟೇ ಲೆಂತ್ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಸ್ವಲ್ಪ ತೆಳುವಾಗಿ ಅಂತೂ ಆಗಿದೆ. ಈಗ ನನಗೆ ಸ್ವಲ್ಪ ಫ್ರೀಯಾಗಿ ಫೀಲ್ ಆಗ್ತಾ ಇದೆ. ಹಿಂದೆ ಬೆನ್ನಿಗೆ ಏನೋ ಕೂತಿದೆ ಅನ್ನೋ ಥರ ಏನು ಫೀಲ್ ಆಗ್ತಾ ಇಲ್ಲ. ತೆಳುವಾಗಿದೆ ಅಲ್ವಾ ಕೂದಲು, ಅದರಿಂದ ಈಗ ಸರಿ ಹೋಯಿತು ಅಂತ ಅನ್ನಿಸ್ತಾ ಇದೆ. ಮನೆಯಲ್ಲೇ ಹೇರ್ ಕಟ್ ಮಾಡೋದಂತೂ ತುಂಬ ಸುಲಭ ಇದೆ. ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಮಾಡಿಕೊಂಡ್ರೆ ಹೊರಗಡೆ ಹೋಗಿ ಹೇರ್ ಕಟ್ಗೆ ನಾವು ದುಡ್ಡೇನು ಖರ್ಚು ಮಾಡಬೇಕು, ಅದು ಉಳಿಯುತ್ತೆ ಅಂತ ಹೇಳಬಹುದು. ಸಲೂನ್ಗೆ ಹೋದ್ರಂತೂ ಹೇರ್ ವಾಶ್ ಮತ್ತು ಹೇರ್ ಕಟ್, ಹಾಗೆ ಅದನ್ನು ಟ್ರಿಮ್ ಮಾಡೋದು, ಸೆಟ್ ಮಾಡೋದು, ಹೀಗೆ ಏನೇನೋ ಹೇಳ್ತಾರಪ್ಪ. ಭಾರಿ ದುಡ್ಡು ಖರ್ಚಾಗೇ ಬಿಡುತ್ತೆ. ನನಗೆ ವಯಸ್ಸು 40 ಹತ್ತತ್ರ ಆಗ್ತಾ ಇದೆ. ಅದರಿಂದ ನಾನು ಒಂದು ಚೇಂಜ್ ಇರಲಿ ಅಂತ ಹೇಳಿ ಎಲ್ಲರೂ ಚೇಂಜ್ ಅನ್ನೋದು ಜ್ಞಾಪಕಕ್ಕೆ ಬಂದಾಗ ಮೊದಲು ಹೇರ್ ಕಟ್ ತಾನೇ ಮಾಡಿಸ್ತಾರೆ. ಹಾಗೆ ನಾನು ಸಹ ಹೇರ್ ಕಟ್ ಮಾಡಿಸಿದ್ದೀನಿ. ನಾನು ಅಂದ್ಕೊಳ್ತಾ ಇದ್ದೆ ತುಂಬ ಟೈಮಿಂದ ಹೀಗೆ ಉದ್ದ ಕೂದಲು ಬಿಟ್ಟಿದ್ದೀನಲ್ವ, ಒಂದು 40 ವರ್ಷ ಹತ್ತತ್ರ ಆದಾಗ ಶಾರ್ಟ್ ಹೇರ್ ಮಾಡಿಸ್ಬೇಕು ಅಂತ. ಹಾಗೆ ಮಾಡಿಸಿದ್ದೀನಿ ಸಹ. ಈಗ ಚಿಕ್ಕ ಮಕ್ಕಳು ಇದ್ದಾಗ ಎಲ್ಲರೂ ಸಾಮಾನ್ಯವಾಗಿ ಹೇರ್ ಕಟ್ ಮಾಡಿಸ್ತಾನೆ ಇರ್ತಾರೆ ಅಲ್ವಾ. ಹಾಗೆ ನಾನು ಹೇರ್ ಕಟ್ ಮಾಡಿಸಿರೋದು ನನಗಂತೂ ಜ್ಞಾಪಕನೇ ಇಲ್ಲ. ನಾನು ನೋಡಿದ್ದಾಗ ಅಂದರೆ ನನಗೆ ಏನು ಬುದ್ಧಿ ತಿಳಿದಾಗ್ಲಿಂದನೂ ನನಗೆ ಉದ್ದ ಕೂದಲೇ ಇತ್ತು, ತುಂಬ ಉದ್ದ ಕೂದಲೇ ಇತ್ತು. ಸ್ಕೂಲ್ಗೆ 2 ಕಡೆ ಜಡೆ ಹಾಕಿ ಹೋಗಬೇಕಲ್ವ, ಅಂದರೆ ಬದನೆಕಾಯಿ ಜಡೆ ಅಂತ ಹೇಳ್ತಾ ಇದ್ವಿ ನಾವು ಅವಾಗ. ಹಾಗೆ ಬಾಚ್ಕೊಳ್ಳುವಾಗಲೂ ಸಹ ಮಡ್ಚಿ ಹಾಕಿದಾಗಲೂ ತುಂಬ ಉದ್ದಾನೆ ಕೂದಲು ಇತ್ತು. ಹೀಗೆ ಒಂದು 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅನಿಸುತ್ತೆ ನನಗೆ ಟೈಫಾಯ್ಡ್ ಜ್ವರ ಬಂತು. ಆಗ ಕೂದಲೆಲ್ಲ ಉದುರೋದಕ್ಕೆ ಶುರು ಆಯಿತು. ನಂಜನಗೂಡಿಗೆ ನಮ್ಮಮ್ಮ ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟು ಮುಡಿ ಕೊಡಿಸಿದ್ರು. ಆಗಲೂ ಸಹ ಮುಡಿ ಕೊಡಿಸಿದ ಮೇಲೆ ಹಾಗೆಯೇ ಕೂದಲನ್ನೇ ಬೆಳೆಯೋದಕ್ಕೆ ಬಿಟ್ಟೆ. ಹೇರ್ ಕಟ್ ಅಂತೂ ಮಾಡಿಸ್ತಾ ಇರಲಿಲ್ಲ. ಹಾಗಂತೂ ತುಂಬ ದಪ್ಪವಾಗಿ, ನೋಡಿ ಎಷ್ಟು ದಪ್ಪ ಇದೆ ಅಲ್ಲ, ತುಂಬ ದಪ್ಪವಾಗಿ ಉದ್ದವಾಗಿ ಬೆಳೀತಾ ಹೋಯಿತು. ಹಾಗೆ ಇನ್ನು ಯಾವಾಗಲೂ ಕಟ್ ಮಾಡಿಸಿರಲಿಲ್ಲ. ಉದ್ದವಾಗಿ ಬೆಳೆಯೋದಕ್ಕೆ ಬಿಟ್ಟಿದ್ದೆ. ಕಾಲೇಜ್ಗೆ ಸೇರಿಕೊಂಡಾಗ 1-2 ಸರ್ತಿ ಕಟ್ ಮಾಡಿಸಿದ್ದೆ. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನಾನೇ ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ 1-2 ಸರ್ತಿ ಕಟ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗೇ ಬಂದಿತ್ತು. ಆಗ ಕಾನ್ಫಿಡೆಂಟ್ ಬಂತು, ಮನೆಯಲ್ಲೇ ಮಾಡ್ಕೊಳ್ಬಹುದಲ್ವ, ದುಡ್ಡೇನಕ್ಕೆ ಖರ್ಚು ಮಾಡಬೇಕಲ್ವಾ ಅಂತ. 1-2 ಸರ್ತಿ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತೆ ಉದ್ದವಾಗಿ ಬೆಳೆಯೋದಕ್ಕೆ ಬಿಟ್ಬಿಟ್ಟಿದ್ದೆ. ಈಗ 40 ಆಸುಪಾಸು ಅಂತ ಹೇಳಿದೆ ಅಲ್ವಾ, ಈಗ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು. ಅದರಿಂದ ಮತ್ತೆ ಹೋಗಿ ಸಲೂನ್ನಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ತುಂಬ ಉದ್ದ ಕೂದಲೇ ಇತ್ತು. ಅದನ್ನು ನನ್ನ ಮಗಳು ಮನೆಯಲ್ಲೇ ಶಾರ್ಟ್ ಮಾಡಿದ್ಲು. ನಂತರ ಪಾರ್ಲರ್ಗೆ ಹೋಗಿ ಟ್ರಿಮ್ ಮಾಡಿಸ್ಕೊಂಡು ಬಂದಿದ್ದೆ. ಈಗ ಮತ್ತೆ ದಪ್ಪ ಅನ್ನಿಸ್ತಾ ಇತ್ತು. ಏಕೆಂದರೆ ಆಗ ಜಡೆ ಹಾಕ್ತಾ ಇದ್ದೆ ಅಲ್ವಾ, ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಹೀಗೆ ಹೇರ್ ಬಿಡೋದು ಅಥವಾ ಪೋನಿಟೈಲ್ ಹಾಕೋದ್ರಿಂದ ಒಂಥರ ದಪ್ಪ ಅನ್ನಿಸ್ತಾ ಇತ್ತು. ಅದರಿಂದ ಮನೆಯಲ್ಲೇ ತೆಳು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ.
ಮೊದಲು ನೀವು ಮನೆಯಲ್ಲೇ ಕಟ್ ಮಾಡಿಸ್ಕೊಂಡು ನೋಡಿ ಅಥವಾ ನೀವೇ ಕಟ್ ಮಾಡಿಕೊಂಡು ನೋಡಿ. ಚೆನ್ನಾಗಿ ಬರಲಿಲ್ಲ ಅಂದರೆ ಪಾರ್ಲರ್ಗೆ ಹೋಗಿ ಟ್ರಿಮ್ ಮಾಡಿಸ್ಕೊಳ್ಬಹುದು. ಏನಾದರೂ ಉದ್ದ ಕೂದಲು ನಿಮ್ಮದಾಗಬೇಕೇ? ಹಾಗಾದರೆ ನಾನು ಕೆಲವು ನನಗೆ ಗೊತ್ತಿರೋ ಟಿಪ್ಸನ್ನು ಹೇಳ್ತೀನಿ. ನಿಮಗೇನಾದರೂ ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈಗ ಸ್ಯಾಟರ್ಡೆ ಅಮಾವಾಸ್ಯೆ ಬರ್ತಾ ಇದೆ ಅಲ್ಲ, ಆಗ ಸ್ವಲ್ಪ ತುದಿ ಕಟ್ ಮಾಡಿ ಮಣ್ಣು ತೆಗೆದು ಅದರೊಳಗಡೆ ಕೂದಲು ಹಾಕಿಬಿಟ್ಟು, ಅಂದರೆ ನಿಮಗೆ ಗಿಡ ಮರಗಳೆಲ್ಲ ಇರುತ್ತೆ ಅಲ್ಲ, ಅದರಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಕೂದಲನ್ನು ಇಟ್ಟು ಮುಚ್ಚಬೇಕಂತೆ. ಆಗ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಇಷ್ಟು ಕೂದಲನ್ನು ನಾನು ಕಟ್ ಮಾಡಿದ್ದೀನಿ. ಹಾಗೆ ಎಲ್ಲವನ್ನು ಒಂದು ಮೊರಕ್ಕೆ ಹಾಕಿದಾಗ ಒಂದು ಮೊರದ ಫುಲ್ಲು ಕೂದಲು ಆಯಿತು. ಇದೆಲ್ಲ ಪುಡಿ ಪುಡಿ ಕೂದಲು, ಇದೇನು ಕೆಲಸಕ್ಕೆ ಬರೋದಿಲ್ಲ, ಇದನ್ನು ಎಸೆಯೋದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Do it.